ಇದ್ದಕ್ಕಿದ್ದಂತೆ ಮಂಡ್ಯ ಜಿಲ್ಲೆಯಲ್ಲಿ ಭೂಕಂಪನದ ಅನುಭವ ಆಗಿದೆ. ಮಂಡ್ಯ ಜಿಲ್ಲೆಯಲ್ಲಿ ಭೂಕಂಪನದ ಅನುಭವ ಆಗಿದೆ. ಗೋಡೆಗಳು, ಮನೆಗಳು, ರಸ್ತೆ ಬಿರುಕು ಬಿಟ್ಟು ಈಗ ಆತಂಕದ ವಾತಾವರಣ ನಿರ್ಮಾಣವಾಗಿದೆ. ಮಂಡ್ಯ ಜಿಲ್ಲೆ ಮಳವಳ್ಳಿ ತಾಲೂಕಿನ ಚಿಕ್ಕಬಾಗಿಲು ಗ್ರಾಮದಲ್ಲಿ ಘಟನೆ ನಡೆದಿದೆ. ನೀವು ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಾ. ನಿನ್ನೆಯಿಂದ ರಸ್ತೆ ಮತ್ತು ಮನೆಯಲ್ಲಿ ಬಿರುಕು ಕಾಣಿಸಿಕೊಳ್ತಿದೆ. ಗ್ರಾಮದ ಮಹಾದೇವ ಸ್ವಾಮಿ ಮತ್ತು ಸಿದ್ದಲಿಂಗ ಸ್ವಾಮಿ ಎಂಬರ ಮನೆಯಲ್ಲಿ ಬಿರುಕು ಕಾಣಿಸಿಕೊಂಡಿದೆ. ಸ್ಥಳಕ್ಕೆ ಮಳವಳ್ಳಿ ತಹಶೀಲ್ದಾರ್ ದಿನೇಶ್ ಚಂದ್ರ, ಪಂಚಾಯತ್ ಸಿಇಒ ಮಣಿಕಂಠ ದೌಡಾಯಿಸಿದ್ದಾರೆ. ಒಂದ್ ರೀತಿ ಅಲ್ಲಿನ ಜನ ಸಾಕಷ್ಟು ಆತಂಕದ ವಾತಾವರಣದಲ್ಲಿ ಬದುಕ್ತಾ ಇದ್ದಾರೆ. ಯಾಕಂದ್ರೆ ಇದ್ದಕ್ಕಿದ್ದಂತೆ ಮಂಡ್ಯ ಜಿಲ್ಲೆಯಲ್ಲಿ ಭೂಕಂಪನದ ಅನುಭವ ಆಗಿದೆ. ಗೋಡೆಗಳು, ಮನೆಗಳು, ರಸ್ತೆ ಬಿರುಕು ಬಿಟ್ಟು ಆತಂಕ ವಾತಾವರಣ ನಿರ್ಮಾಣವಾಗಿದೆ. ಮಂಡ್ಯ ಜಿಲ್ಲೆ ಮಳವಳ್ಳಿ ತಾಲೂಕಿನ ಚಿಕ್ಕಬಾಗಿಲು ಗ್ರಾಮದಲ್ಲಿ ಘಟನೆ ನಡೆದಿದೆ. ನಿನ್ನೆಯಿಂದ ರಸ್ತೆ ಮತ್ತು ಮನೆಯಲ್ಲಿ ಬಿರುಕು ಕಾಣಿಸಿಕೊಂಡಿದೆ. ಗ್ರಾಮದ ಮಹಾದೇವ ಸ್ವಾಮಿ ಮತ್ತು ಸಿದ್ದಲಿಂಗ ಸ್ವಾಮಿ ಎಂಬರ ಮನೆಯಲ್ಲಿ ಬಿರುಕು ಕಾಣಿಸಿಕೊಂಡಿದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಸಂತೋಷ್. ಸಂತೋಷ್, ಭೂಕಂಪನದ ಅನುಭವ ಯಾವಾಗ ಆಗಿದ್ದು? ದಿವ್ಯಾ, ನಿನ್ನೆ ಮತ್ತೆ ಇಂದು ಮಧ್ಯಾಹ್ನ ಹೆಚ್ಚಿನ ಪ್ರಮಾಣದಲ್ಲಿ ಕಾಣಿಸ್ಕೊಂಡಿದೆ ಅಂತಾನೆ ಹೇಳ್ಬೋದು. ಅದರಲ್ಲೂ ಕೂಡ ಇಂದು ಮಧ್ಯಾಹ್ನ ಭೂಮಿ ಸಣ್ಣ ಮಟ್ಟಕ್ಕೆ ಕಂಪಿಸಿದ ಅನುಭವ ಕಾಣಿಸ್ಕೊಂಡಿದೆ. ಅದರ ಜೊತೆಯಲ್ಲಿ ಏನು ರಸ್ತೆಯೂ ಕೂಡ ಬಿರುಕು ಬಿಟ್ಟ ರೀತಿಯಲ್ಲಿ ಕಾಣಿಸ್ಕೊಂಡಿದೆ, ಮನೆ ಕೂಡ ಬಿರುಕು ಬಿಟ್ಟಿದೆ ಅನ್ನೋದು ಏನು ಚಿಕ್ಕಬಾಗಿಲು ಗ್ರಾಮದ ಮಹಾದೇವ ಸ್ವಾಮಿ ಮತ್ತೆ ಸಿದ್ದಲಿಂಗ ಸ್ವಾಮಿ ಎಂಬುವರ ಇಬ್ಬರ ಮನೆಯಲ್ಲಿ ಒಂದು ಬಿರುಕು ಬಿಟ್ಟ ರೀತಿಯಲ್ಲಿ ಕಾಣಿಸ್ಕೊಂಡಿದೆ. ಅದ್ರ ಜೊತೆಗೆ ಅವರ ಮನೆಯ ಎದುರುಗಡೆ ರಸ್ತೆಯೂ ಕೂಡ ಬಿರುಕು ಬಿಟ್ಟಿದೆ. ರಸ್ತೆ ಬಿರುಕು ಬಿಟ್ಟಿರ್ತಕ್ಕಂಥದ್ದು, ಆ ಬಿರುಕು ಬಿಟ್ಟಿರ್ತಕ್ಕಂಥ ಮುಂದುವರೆದು ಮನೆಯನ್ನು ಕೂಡ ಆವರಿಸಿಕೊಂಡಿರೋದು. ಇದನ್ನ ನೋಡಿ ಗ್ರಾಮಸ್ಥರು ಆತಂಕಕ್ಕೆ ಒಳಗಾಗಿದ್ದಾರೆ. ಏನು ನಮ್ಮೂರಿನಲ್ಲಿ ಭೂಕಂಪ ಆಗಿದ್ಯಾ, ಒಂದ್ ವೇಳೆ ಭೂಕಂಪ ಆಗದೇ ಇದ್ರೆ ಈ ರೀತಿ ಬಿರುಕು ಬಿಡೋದಿಕ್ಕೆ ಕಾರಣ ಏನು, ರಸ್ತೆ ಮತ್ತೆ ಮನೆ ಎರಡೂ ಕೂಡ ಬಿರುಕು ಬಿಡೋದಿಕ್ಕೆ ಕಾರಣ ಏನು ಅಂತಕ್ಕಂತಹ ಪ್ರಶ್ನೆಯನ್ನ ಈಗ ಗ್ರಾಮಸ್ಥರು ಮಾಡ್ತಾ ಇದ್ದಾರೆ. ದಿವ್ಯಾ, ಅಲ್ಲ ಸಂತೋಷ್, ಬಿರುಕು ಕಾಣಿಸ್ಕೊಂಡಿದೆ, ಓಕೆ, ನಾವು ದೃಶ್ಯಗಳಲ್ಲಿ ನೋಡ್ತಾ ಇದೀವಿ. ಆದ್ರೆ ನಡುಕಿದ ಅನುಭವ ಏನಾದ್ರೂ ಆಯ್ತಾ? ಸಣ್ಣ ಪ್ರಮಾಣದ ನಡುಗಿರ್ತಕ್ಕಂಥ ಅನುಭವ ಆಗಿದೆ ಅಂತ ಹೇಳಿ ಈಗ ಅಲ್ಲಿ ಗ್ರಾಮಸ್ಥರು ಹೇಳ್ತಾ ಇದ್ದಾರೆ. ಅದ್ರ ಜೊತೆಗೆ ವಿಷಯವನ್ನ ಈಗಾಗಲೇ ಅಧಿಕಾರಿಗಳ ಗಮನಕ್ಕೂ ಕೂಡ ಗ್ರಾಮಸ್ಥರು ತಂದಿದ್ದಾರೆ. ಈ ವಿಷಯ ತಿಳಿದ ತಕ್ಷಣ ತಹಶೀಲ್ದಾರ್ ಆಗಿರ್ತಕ್ಕಂಥ ದಿನೇಶ್ ಚಂದ್ರ ಮತ್ತೆ ತಾಲೂಕು ಪಂಚಾಯಿತಿ ವಿಶ್ವಾಸ್ ಸೇರಿದಂತೆ ಬೆಳಕವಾಡಿ ಪೊಲೀಸರು ಸೇರಿದಂತೆ ಹಲವರು ಈಗಾಗಲೇ ಸ್ಥಳಕ್ಕೆ ಭೇಟಿಯನ್ನ ನೀಡಿದ್ದಾರೆ. ಭೇಟಿಯನ್ನ ನೀಡಿ ಆ ಸ್ಥಳದ ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ. ಗ್ರಾಮಸ್ಥರಿಂದ ಮಾಹಿತಿಯನ್ನ ಪಡಿತಾ ಇದ್ದಾರೆ. ಗ್ರಾಮಸ್ಥರಿಗೆ ಏನು ಭೂಮಿ ಸಣ್ಣ ಮಟ್ಟಕ್ಕೆ ಕಂಪಿಸಿದ ಅನುಭವ ಆಗಿದೆ ಅದ್ರ ಬಗ್ಗೆಯೂ ಕೂಡ ಮಾಹಿತಿಯನ್ನ ಪಡ್ಕೊಳ್ತಾ ಇದ್ದಾರೆ. ಈಗ ಎಲ್ಲಾ ರೀತಿಯಲ್ಲೂ ಕೂಡ ನಮ್ಗೆ ಈ ಘಟನೆಗೆ ಕಾರಣ ಏನು, ಇದು ಭೂಕಂಪನ ಅಥವಾ ಬೇರೆ ಕಾರಣಗಳಿಗೋಸ್ಕರ ಈ ರೀತಿ ಬಿರುಕು ಕಾಣಿಸ್ಕೊಂಡಿದ್ಯಾ ಅನ್ನೋದನ್ನ ತಿಳಿಸಬೇಕು ಅಂತೇಳಿ ಗ್ರಾಮಸ್ಥರು ಕೇಳ್ಕೊಳ್ತಾ ಇದ್ದಾರೆ. ದಿವ್ಯಾ, ಎಷ್ಟು ಮನೆಗಳಲ್ಲಿ ಈ ರೀತಿ ಬಿರುಕು ಕಾಣಿಸ್ಕೊಂಡಿದೆ? ಈಗ ಸದ್ಯಕ್ಕೆ ತಿಳಿದು ಬಂದಿರೋ ಪ್ರಕಾರ 3 ಮನೆಯಲ್ಲಿ ಈ ರೀತಿಯ ಒಂದು ಬಿರುಕು ಕಾಣಿಸ್ಕೊಂಡಿದೆ. ಏನು ಗ್ರಾಮದ ಮಹಾದೇವ ಸ್ವಾಮಿ, ಸಿದ್ದಲಿಂಗ ಸ್ವಾಮಿ ಸೇರಿದಂತೆ 3 ಜನರ ಮನೆಯಲ್ಲಿ ಈ ಒಂದು ಬಿರುಕು ಕಾಣಿಸ್ಕೊಂಡಿದೆ. ಮತ್ತೆ ಈ ರಸ್ತೆ ಬಿರುಕು ಬಿಟ್ಟಿರೋದು ಕೂಡ ಮಹಾದೇವ ಸ್ವಾಮಿ ಮತ್ತೆ ಸಿದ್ದಲಿಂಗ ಸ್ವಾಮಿ ಅಂತ ಏನಿದ್ದಾರೆ ಇವರ ಇಬ್ಬರ ಮನೆಯ ಬಳಿಯೇ ಕೂಡ ಆ ರಸ್ತೆ ಒಂದು ಬಿರುಕು ಬಿಟ್ಟಿದೆ. ಆ ಬಿರುಕು ಬಿಟ್ಟಿರ್ತಕ್ಕಂಥ ರಸ್ತೆ ಬಿರುಕು ಬಿಟ್ಟಿರ್ತಕ್ಕಂಥದ್ದು ಮುಂದುವರೆದು ಇವರ ಮನೆಯನ್ನು ಕೂಡ ಆವರಿಸಿಕೊಂಡಿದೆ ಅಂತ ಹೇಳ್ಬೋದು. ದಿವ್ಯಾ, ಓಕೆ ಸಂತೋಷ್, ನಿಮ್ಮನ್ನ ಮತ್ತೆ ಸಂಪರ್ಕಿಸ್ತೀವಿ. ಈಗ ನಮ್ಮ ಜೊತೆ ಮಾತಾಡೋದಕ್ಕೆ ಸ್ಥಳೀಯರಾಗಿರುವಂತಹ ದಿನೇಶ್ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ನಮಸ್ತೆ ಮೇಡಮ್. ಎಸ್ ಸರ್, ಈಗ ಮಂಡ್ಯ ಜಿಲ್ಲೆಯಲ್ಲಿ ಭೂಕಂಪನದ ಅನುಭವ ಆಗಿದೆ ಅಂತ ಹೇಳಲಾಗ್ತಿದೆ. ಜೊತೆಗೆ ಒಂದು 2-3 ಮನೆಗಳಲ್ಲಿ ಬಿರುಕು ಕೂಡ ಕಾಣಿಸ್ಕೊಂಡಿದೆ. ನಿಮ್ಮ ಮನೆಯಲ್ಲಿ ಬಿರುಕು ಕಾಣಿಸ್ಕೊಂಡಿದ್ಯಾ ಏನ್ ಸರ್? ಹೌದು ಮೇಡಮ್. ಹೌದು, ಅಂದ್ರೆ ನಡುಗಿದ ಅನುಭವ ಏನಾದ್ರು ಆಯ್ತಾ ಮೇಡಮ್? ಅಂತ ಲೈಟ್ ಆಗಿ ಸ್ವಲ್ಪ ಜುಮ್ ಅಂತ ಆಯ್ತು ಮೇಡಮ್. ಮತ್ತೆ ಮನೆ ಹೊರಗಡೆ ಆಯ್ತು. ಮನೆ ಒಳಗಡೆ ಹೋದಾಗ ಗಾರ ಹಾಕಿದಾರಲ್ಲ ಮೇಡಮ್, ಆಗಿದ್ದು ಸರ್? ಮೇಡಮ್ ಅದು ನಿನ್ನೆನೆ ಸ್ಟಾರ್ಟ್ ಆಗಿದೆ. ನಿನ್ನೆ ಸ್ವಲ್ಪ ಲೈಟ್ ಆಗಿ ಆಯ್ತು. ಅದು ಮಾಮೂಲಿ ಏನೋ ಮನೆಗ ಬಿರ್ಕ್ ಬಿಟ್ಟಿರ್ಬೇಕು ಅಂತ ಅದನ್ನ ಇದ್ ಮಾಡಿದ್ವಿ. ಮತ್ತೆ ಇವತ್ತು ಮಧ್ಯಾಹ್ನ ಇದಕ್ಕೆ ಒಂದ್ ಕಡೆಯಿಂದ ಈ ಕರ್ಕೊಂಡು ಹೋದಂಗೆ ಆ ಬಿರ್ಕಿಗೆ ಅಲ್ಲೊಂದು ಪೈಪ್ ಲೈನ್ ಮಾಡಿದ್ರು ಮೇಡಮ್, ವಾಟರ್ ನೀರ್ ಕುಡಿಯೋದಿಕ್ಕೆ. ಆ ಪೈಪ್ ಲೈನ್ ಬ್ಲಸ್ಟ್ ಆಗಿದೆ. ಆ ಪೈಪ್ ಬ್ಲಸ್ಟ್ ಆಗಿ ಆ ಮುಖಾಂತರ ಹರ್ಕೊಂಡು ಹೋಗಿ ಎಲ್ಲ ಈ ಇದಕ್ಕೆಲ್ಲ ಪಟ್ 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 ಅನ್ಕೊಂಡು ಯಾವ ವರ್ಕ್ ಆದಂಗೆ ಒಂದ್ ಕಡೆಯಿಂದೆಲ್ಲ ಮುಟ್ಕೊಂಡು ಹೋಗ್ತಾ ಇದೆ.
ಕಿಟಕಿ ಗೋಡೆ ನೆಲೆ ಎಲ್ಲ ಗಾರ ಎಲ್ಲ ಹೊಡೆದ್ರೆ ನೋಡ್ತಾ ಎಲ್ಲ ಇದೀವಿ, ರಸ್ತೆಗಳು ಕೂಡ ಮೋರಿಯಲ್ಲೆಲ್ಲ ಕೂಡ ಬಿರುಕು ಕಾಣಿಸ್ಕೊಂಡಿದೆ. ಸುಮಾರು ಎಷ್ಟು ಮನೆಗಳಲ್ಲಿ ಈ ರೀತಿ ಬಿರುಕು ಕಾಣಿಸ್ಕೊಂಡಿದೆ ಸರ್? ಒಂದು ಮನೆ ಮೇಡಮ್. ಒಂದು ಮನೆಯಲ್ಲಿ ಅಂದ್ರೆ ಉಳಿದ ಮನೆಗಳಲ್ಲಿ ಏನಾದ್ರು ಈ ರೀತಿ ಭೂಮಿ ನಡಗಿದ ತರ ರೀತಿ ಏನಾದ್ರು ಅನುಭವ ಆಯ್ತಂತ? ಆ ತರ ಏನೂ ಆಗಿಲ್ಲ ಮೇಡಮ್, ಆ ತರ ಏನೂ ಆಗಿಲ್ಲ. ಅಂದ್ರೆ ಅವ್ರೇನ್ ಹೇಳ್ತಾರೆ ಗ್ರಾಮಸ್ಥರು? ಅವ್ರಿಗೆ ಗೊತ್ತಾಯ್ತಂತ ಈ ರೀತಿ ಆಗ್ತಾ ಇರೋದು ಏನಾದ್ರು? ಹೌದು ಮೇಡಮ್, ಈಗ ಬೆಳಿಗ್ಗೆಯಿಂದ ನಾವು ಇಲ್ಲೇ ಇದಿಲ್ಲ ಮೇಡಮ್. ಇವಾಗ್ಲೂ ಈಗ ಅಲ್ಲೇ ತಾಲೂಕ್ ದಂಡಾಧಿಕಾರಿಗಳು ಮತ್ತೆ ಇನ್ಸ್ಪೆಕ್ಟರ್ DCS ಎಲ್ಲ ಮತ್ತೆ ಅವರು ಬರ್ತಾ ಇದಾರೆ ಮೇಡಮ್. ಏನಿದೆ ಕನ್ಫರ್ಮ್ ಮಾಡೋಣ ಅಂತ ಅವ್ರು ಬರ್ತಾ ಇದಾರೆ. ಓಕೆ, ಇನ್ ಹಾಫ್ ಅನ್ ಅವರ್ ಬಂದು ಅವರು ಇದನ್ನ ಸರ್ ಈಗ ಅಧಿಕಾರಿಗಳು ಏನ್ ಹೇಳಿದ್ರು ಮೇಡಮ್? ಅವರು ಮಾತಾಡಿದಾರೆ. ಇದನ್ನ ನಮ್ಗೆ ಅಷ್ಟಾಗಿ ಗೊತ್ತಾಗ್ತಾ ಇಲ್ಲ. ಗಣಿ ಮತ್ತು ಭೂವಿಜ್ಞಾನಿಕ ಬಂದ್ರೆ ಅದು ಏನು ಅಂತ ಕರೆಕ್ಟ್ ಆಗಿ ಅವ್ರಿಗೆ ತಿಳಿಸಿದ್ರ, ಮಾಹಿತಿನ ಕೊಟ್ಟಿದ್ದೀರಾ? ಕೊಟ್ಟಿದ್ದಾರೆ ಮೇಡಮ್. ಇನ್ ಹಾಫ್ ಅನ್ ಅವರ್ ಆಲ್ರೆಡಿ ತಹಸೀಲ್ದಾರರು ಎಲ್ಲ, ತಾಲೂಕ್ ಪಂಚಾಯತ್ ಅಧ್ಯಕ್ಷರು, ಜೆಡ್ಪಿ ಮೆಂಬರ್, ತಾಲೂಕ್ ಮೆಂಬರ್, ಗ್ರಾಮ ಪಂಚಾಯತ್ ಮೆಂಬರ್ ಎಲ್ಲ ಇಲ್ಲೇ ಇದಾರೆ ಮೇಡಮ್. ಬಟ್ ಯಾರು ಇದ್ರ ಬಗ್ಗೆ ಇನ್ನೂ ಕನ್ಫರ್ಮೇಶನ್ ಕೊಟ್ಟಿಲ್ಲ ಭೂಕಂಪ ಅಂತ? ಇನ್ನೇನು ಕನ್ಫರ್ಮ್ ಆಗಿಲ್ಲ ಮೇಡಮ್. ಅವ್ರು ಬಂದ ಮೇಲೆ ಗೊತ್ತಾಗುತ್ತೆ ಅನ್ನೋ ಉದ್ದೇಶಕ್ಕೆ ಎಲ್ಲ ಕಾಯ್ತಾ ಇದೀವಿ. ಯಾಕೆಂದ್ರೆ ಈಗ ನಿಮ್ಮ ಮನೇಲಿ ಒಂದ್ 2 ಮನೇಲಿ ಮಾತ್ರ ಈ ರೀತಿ ಬಿರುಕು ಕಾಣಿಸ್ಕೊಂಡಿದೆ, ಎಲ್ಲಾರ ಮನೇಲಿ ಈ ರೀತಿ ಬಿರುಕು ಕಾಣಿಸ್ಕೊಂಡಿಲ್ಲ. ಸಹಜವಾಗಿ ಒಂದ್ ರೀತಿ ಆತಂಕ ಆಗೋದು ಸಹಜ ಸರ್. ಈಗ ನೀವೆಲ್ಲಿದ್ದೀರಾ? ನಿಮ್ಮ ಮನೇಲೆ ಉಳ್ಕೊಂಡಿದ್ದೀರಾ ಅಥವಾ ಯಾರಾದ್ರೂ ಸಂಬಂಧಿಕರ ಮನೇಲಿ ಉಳ್ಕೊಂಡಿದ್ದೀರಾ? ಏನ್ ಮಾಡ್ತಿದ್ದೀರಾ? ಇಲ್ಲಿ ಮನೇಲಿ ಇದೆ ಮೇಡಮ್. ಹಿಂದ್ಗಡೆ ಮನೆ, ಮುಂದ್ಗಡೆ ಒಂದ್ ಮನೆ, ಹಿಂದ್ಗಡೆ ಮನೆ ಇದೆ. ಮುಂದ್ಗಡೆ ಮನೆ ನಾವಿದೆ, ಹಿಂದ್ಗಡೆ ಮನೆಯಲ್ಲಿ ಬಿರುಕ್ಬಿಟ್ಟಿದೆ ಮೇಡಮ್. ಓಕೆ ಸರ್, ಆತಂಕ ಪಡಬೇಡಿ, ನೋಡೋಣ ಏನಾಗಿದೆ ಅಂತ. ಥ್ಯಾಂಕ್ ಯು ಸರ್ ಪಬ್ಲಿಕ್ ಟಿವಿ ಜೊತೆ ಮಾತಾಡೋದಕ್ಕೆ. ATM ಹಲ್ಲೆ ಆರೋಪಿಗೆ ಸಂಬಂಧಪಟ್ಟಂತ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ಅಂತ ನೋಡೋಣ. ಎಂ ಕೃಷ್ಣ ಅವರು ಕಾಂಗ್ರೆಸ್ಗೆ ಗುಡ್ ಬೈ ಹೇಳಿದ್ಮೇಲೆ ಇದೀಗ ಬಿಜೆಪಿಗೆ ಸೇರ್ಪಡೆ ಆಗ್ತಿದ್ದಾರಂತೆ. ಇದ್ರ ಬಗ್ಗೆ ಇದೀಗ ಬರ್ತಿರುವಂತಹ ಸುದ್ದಿ. ಕೃಷ್ಣ ಭಾರತೀಯ ಜನತಾ ಪಕ್ಷ ಸೇರ್ಪಡೆಗೆ ಎಲ್ಲ ಹಂತದ ಮಾತುಕತೆ ಕೂಡ ಮುಕ್ತಾಯ ಆಗಿದೆಯಂತೆ.